ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಅಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ. ಹೇಗೆ ನಡೀತಿದೆ ಇವತ್ತಿನ ನಿಮ್ಮ ಟ್ರೇಡಿಂಗು? ಸೊ ನಂದು ಆಲ್ಮೋಸ್ಟ್ ಟ್ರೇಡಿಂಗ್ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ ಅಂಡ್ ಮೋರ್ ಎವರ್ ನಾನು ಯಾವುದೇ ಥರದ ಕಾಲ್ ಟಿಪ್ಸ್ ಯಾರಿಗೂ ಪ್ರೊವೈಡ್ ಮಾಡೋದಿಲ್ಲ. ಕಲಿಬೇಕು ಅನ್ನೋರು ನಂದು ಆನ್ಲೈನ್ ವೆಬಿನಾರ್ ಕ್ಲಾಸ್ ಜಾಯ್ನ್ ಆಗಿ ಕಲಿಬೋದು. ನಂದು ಆನ್ಲೈನ್ ವೆಬಿನಾರ್ ಕ್ಲಾಸ್ ಬಂದು ಈ ಶುಕ್ರವಾರ ಇದೆ. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ, ನೀವು ಚೆಕ್ ಮಾಡ್ಕೊಬೋದು. ಏನು ಕ್ವೈರಿ ಇದ್ರೆ ನಂಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಇವತ್ತಿಂದು ಪ್ರಾಫಿಟ್ ಲಾಸ್ ಥಿಂಗ್ಸ್ ಹೇಳಕ್ ಮುಂಚೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಅನ್ಕೊಳ್ಳಿ. ಆಲ್ಮೋಸ್ಟ್ 16,625 ರೂಪಾಯಿ ಮಾಡಿದ್ದೀನಿ. ಓಕೆ, ಅದನ್ನು ಹೇಗೆ ಮಾಡಿದೆ, ಎಂತ ಮಾಡಿದೆ, ಮತ್ತೆ ಬಯರ್ ಸೆಲ್ಲರ್ ಕಾಂಬಿನೇಷನ್ ಬಗ್ಗೆನೂ ನಿಮಗೆ ಅದನ್ನ ಗೈಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಇವತ್ತಿಂದು ಟ್ರೇಡಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಕೆಲವರು ಕೇಳ್ತಾ ಇರ್ತೀರಾ, ಸರ್ ನಿಮ್ಮ ಸ್ಟೂಡೆಂಟ್ಸ್ ಹೇಗೆ ಟ್ರೇಡ್ ಮಾಡ್ತಾರೆ ಹೇಗೆ ಅಂತ. ನನ್ನ ಸ್ಟೂಡೆಂಟ್ಸ್ದು ಕೆಲವು ತುಂಬಾ ದಿನ ಪ್ರಾಫಿಟ್ ಆರ್ ಲಾಸ್ದು ಸ್ಕ್ರೀನ್ ಶಾಟ್ ಬರ್ತವೆ, ಬಟ್ ನಾನು ತೋರಿಸ್ಲಿಕ್ಕೆ ಹೋಗಲ್ಲ. ಬಟ್ ಇವತ್ತು ಒಂದು ಸ್ಕ್ರೀನ್ ಶಾಟ್ ತೋರಿಸ್ಬೇಕು ಅನ್ನಿಸ್ತು, ತೋರಿಸ್ತಾ ಇದ್ದೀನಿ. ಸೊ ದೇರ್ ಇಸ್ ನಥಿಂಗ್ ಇನ್ ದಟ್. ಓಕೆ, ಯಾಕೆಂದ್ರೆ ಅದು ಅವರ ರಿಸ್ಕ್ ಮ್ಯಾನೇಜ್ಮೆಂಟ್, ಅವರ ರಿಸ್ಕ್. ಬಟ್ ಒಂದು ಖುಷಿ ಆಗುತ್ತೆ, ಅವರು ಕೆಲವೊಂದ್ಸಲ ನಮ್ಮನ್ನ ಲೈಕ್ ನಾವು ಕಲ್ಸಿದ್ರ ಬಗ್ಗೆ, ನಾಲೆಡ್ಜ್ ಬಗ್ಗೆ ಅವರು ಶೇರ್ ಮಾಡಿದಾಗ ದಟ್ಸ್ ಅ ಗುಡ್ ಥಿಂಗ್. ಸೊ ಇವತ್ತಿಂದ ಒಬ್ರದ್ದು ಸ್ಟೂಡೆಂಟ್ಸ್ ಸ್ಕ್ರೀನ್ ಶಾಟ್ ತೋರಿಸಿದ್ದಾರೆ, ಇಸ್ ಡನ್ ಫಾರ್ ದ ಡೇ. ಲೈಕ್ ಅವ್ರ ಅಮೌಂಟ್ ಇಷ್ಟು ಮಾಡಿದ್ದಾರೆ ಅನ್ನೋದಲ್ಲ ಇಂಪಾರ್ಟೆಂಟು, ಅವ್ರು ಇದನ್ನ ಮಾಡ್ಲಿಕ್ಕೆ ಎಷ್ಟು ರಿಸ್ಕ್ ತಗೊಂಡಿರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ನೀವು ಅದನ್ನ ರಿಸ್ಕ್ ರಿವಾರ್ಡ್ ಬಗ್ಗೆ ತುಂಬಾ ಥಿಂಕ್ ಮಾಡಿ, ಅದು ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಸೊ ನಾನು ಯೂಶಲಿ ಇದೇನು ಶೋ ಆಫ್ ಮಾಡ್ಲಿಕ್ಕೆ ನನಗೂ ಇಷ್ಟ ಇಲ್ಲ, ಬಟ್ ನಾನು ನಿಮಗೆ ತೋರಿಸ್ಬೇಕು, ಕೆಲವರು ಕೇಳ್ತಿರ್ತಾರಲ್ಲ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಸೊ ನಿಮಗೆ ಲೈಕ್ ಈಗ ಅವರು ನನಗಿಂತ ಜಾಸ್ತಿ ಪ್ರಾಫಿಟ್ ಮಾಡ್ತಿದ್ದಾರೆ ಅಂದ್ರೆ ಅವರ ರಿಸ್ಕ್ ಮ್ಯಾನೇಜ್ಮೆಂಟು. ಸೊ ನನ್ನ ರಿಸ್ಕ್ ಮ್ಯಾನೇಜ್ಮೆಂಟು ನನಗೆ ಹ್ಯಾಪಿ, ಬಿಕಾಸ್ ಕಲ್ಸಿದ್ಮೇಲೆ ನನಗಿಂತ ನನ್ನ ಸ್ಟೂಡೆಂಟ್ಸ್ಗಳ ಅರ್ನಿಂಗ್ಸ್ ಚೆನ್ನಾಗಿದೆ ಅಂದ್ರೆ ಅದಕ್ಕಿಂತ ಒಂದು ಗುಡ್ ಥಿಂಗು ಒಬ್ಬ ಗುರುಗೆ ಬೇರೆ ಏನೂ ಇಲ್ಲ. ಓಕೆನಾ, ಅವ್ರು ಮಾಡ್ತಿದ್ದ ಮಿಸ್ಟೇಕ್ಸ್ಗಳನ್ನ ಅರ್ಥ ಮಾಡ್ಕೊಂಡು ಅವರು ಮಾರ್ಕೆಟ್ನಲ್ಲಿ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ಕೊಳ್ತಾರೆ ಅಂದ್ರೆ ದಟ್ ಇಸ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಇದು ಅದೇನೆ ಒಬ್ಬ ಗುರುಗೆ ಬೇಕಿರೋದೇನಂದ್ರೆ ಅಟ್ಲೀಸ್ಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಇದಕ್ಕಿಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಇಲ್ಲ. ಬಿಕಾಸ್ ನಾನು ಟ್ರೇಡಿಂಗ್ ಕಲಿಬೇಕಾದ್ರೆ ನನಗೂ ಪ್ರಾಪರ್ ಕಲ್ಸೋರು ಇರಲಿಲ್ಲ. ನಾನು ರಿಸ್ಕ್ ತಗೊಂಡಿದ್ದೀನಿ, ನಾನು ಇದು ಮಾಡೀನಿ. ಕೆಲವು ತುಂಬಾ ಜನದ ಥಿಂಗ್ಸ್ಗಳನ್ನ, ವಿಡಿಯೋಸ್ಗಳನ್ನ ನೋಡಿ ಕೂಡ ಕಲ್ತೀನಿ, ಇಲ್ಲ ಅಂತಲ್ಲ. ಬಿಕಾಸ್ ನಾನು ಇನಿಷಿಯಲ್ ಸ್ಟೇಜಲ್ಲಿ ಎಲ್ಲರೂ ಮಿಸ್ಟೇಕ್ಸ್ ಮಾಡೇ ಮಾಡ್ತಾರೆ, ಕಲಿತಾ ಹೋಗ್ತಾರೆ, ಹ್ಯಾಪಿ. ಈಗ ಲೈಕ್ ತುಂಬಾ ಈಗ ನಾನು ಬರೀ ನಿಮಗೆ ಪ್ರಾಫಿಟ್ ಸ್ಕ್ರೀನ್ ಶಾಟ್ ತೋರಿಸಿನಿ ಅಂತಲ್ಲ, ಕೆಲವರು ಲಾಸ್ ಸ್ಕ್ರೀನ್ ಶಾಟ್ ಕೂಡ ಕಳಿಸ್ತಾರೆ. ಅದೇ ರೀಸನ್ಗೆ ನಾನು ಪ್ರಾಫಿಟ್ ಲಾಸ್ ಎರಡರದ್ದು ತೋರಿಸ್ತಿಲ್ಲ. ಬಟ್ ಇವತ್ತು ಒಂದು ಉತ್ತಮವಾದ ಅಮೌಂಟ್ ಮಾಡಿದ್ದಾರೆ, ಖುಷಿ ಆಯ್ತು. ಅಟ್ಲೀಸ್ಟ್ ಅವ್ರನ್ನ ನಾನು ತೋರ್ಸಕ್ ಮುಂಚೆನೂ ಅವ್ರ ಹತ್ರ ಕೇಳಿದೀನಿ ಕೂಡ, ಸರ್ ನಾನು ನಿಮ್ಮದು ಯೂಸ್ ಮಾಡ್ಬೋದಂತ. ಬಿಕಾಸ್ ಅವರು ನಮ್ಮ ಮೇಲೆ ಒಂದು ಸೇಫ್ಟಿ ಥಿಂಗ್ಸ್ ಇಟ್ಟು ನಮಗೆ ಫೋಟೋ ಕಳ್ಸಿರ್ತಾರೆ. ಸೊ ಅದು ನಾವು ಇಂಪಾರ್ಟೆಂಟು. ಏನಕ್ಕೆ ಅಂದ್ರೆ ನಾವು ಅದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಅವ್ರನ್ನ ಕೇಳಿ ಅವ್ರು ಕಂಫರ್ಟಬಲ್ ಓಕೆ ಅಂದಿದ್ದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲ ಅದರ್ವೈಸ್ ನಾನು ತೋರಿಸೋದಿಲ್ಲ. ಇನ್ನು ಮುಂದೆನೂ ಈ ತರದ್ದು ಯಾವುದನ್ನು ನಾನು ತೋರ್ಸಕ್ ಹೋಗೋದಿಲ್ಲ. ಜಸ್ಟ್ ಫಾರ್ ಥಿಂಗ್ಸ್ ಅಷ್ಟೇ ತೋರಿಸ್ತೆ. ಓಕೆ, ನಿಮ್ಗೆ ಇವತ್ತಿನ ಬಯರ್ ಸೆಲ್ಲರ್ ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ, ಮಾರ್ಕೆಟ್ ಅಲ್ಲಿ ಇವತ್ತು ಏನಾಯ್ತು, ಮಾರ್ಕೆಟ್ ಬಂದು ಒಂದು ಬಿಗ್ ಗ್ಯಾಪ್ ಅಪ್ ಕೊಡ್ತಪ್ಪ. ಓವರ್ ನೈಟ್ ಅಲ್ಲಿ ಅದು ಏನಾರು ನ್ಯೂಸ್ ಇರ್ಲಿ, ಎಂತಾರು ಇರ್ಲಿ, ಅದು ನಿಮಗೆ ನ್ಯೂಸ್ಗಳು ಗೊತ್ತಿರ್ಲಿ ಗೊತ್ತಿಲ್ಲದ ಹೋಗ್ಲಿ, ಅದನ್ನ ಇಟ್ಕೊಂಡು ಏನ್ ಮಾಡ್ತೀರಾ? ಓವರ್ ನೈಟ್ ಅಲ್ಲಿ ಇಷ್ಟು ದೂರ ಮೂವ್ ಮಾಡಿದ್ದಾರೆ, ಅದೇ ನಿಮಗೆ ನಾನು ಇಂಡಿಕೇಟರ್ ಇಲ್ಲ ಅಂದ್ರೆ ಇದೇನ್ ತೋರಿಸುತ್ತೆ? ಇಲ್ಲಿ ಒಂದು ಗ್ಯಾಪ್ ಅಪ್, ಒಂದು ಫುಲ್ ಬೈ ಕ್ಯಾಂಡಲ್ ತರ ತೋರಿಸುತ್ತೆ, ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬೀಳುತ್ತೆ ಅಂತ. ಅದು ಏನಿಲ್ಲ, ಇನ್ವಿಸಿಬಲ್ ಕ್ಯಾಂಡಲ್ ನ ತೋರಿಸಿದ್ರೇನೆ ನಮಗೆ ಮಾರ್ಕೆಟ್ ಅಲ್ಲಿ ನಾವು ತಗೋಬೇಕಾಗಿರೋದು ಸಮ್ ಟೈಮು ರಿಸ್ಕ್ ಗೊತ್ತಾಗತ್ತಲ್ಲಿ. ಓಕೆನಾ? ಸೊ ನಿಮಗೆ ಇಷ್ಟುದ್ದ ಕ್ಯಾಂಡಲ್ ಬಿದ್ದಿದೆ, ಇಷ್ಟು ಥಿಂಗ್ಸ್ ಬಂದ್ಮೇಲೆ ನಿಮಗೆ ಇಮಿಡಿಯೇಟ್ ಆಗಿ ನಾನು ಹೇಳಿದೀನಿ, ನಿಮಗೆ ದೊಡ್ಡ ಗ್ಯಾಪ್ ಅಪ್ ಆದ ದಿನ ಮಾರ್ಕೆಟ್ ಒಂದು ಸೈಡ್ ಪೊಸಿಷನ್ಸ್ ವ್ಯಾನಿಶ್ ಆಗಿರ್ತವೆ. ಒಂದ್ ಸೈಡ್ ಪೊಸಿಷನ್ ವ್ಯಾನಿಶ್ ಆಗಿರ್ತವೆ ಅಂದ್ರೆ ಇನ್ನೊಂದ್ ಸೈಡ್ ಪೊಸಿಷನ್ ಅಲ್ಲಿ ಪ್ರಾಫಿಟ್ ಕೂಡ ಬುಕಿಂಗ್ ಕೂಡ ಆಗುತ್ತೆ. ಸೊ ಎರಡೂ ಆಗ್ಬೇಕಾದ್ರೆ ನಾವು ಸ್ವಲ್ಪ ಥಿಂಕ್ ಮಾಡಬೇಕು, ಮಾರ್ಕೆಟ್ನ ಹೇಗೆ ಮಾರ್ಕೆಟ್ ಇಲ್ಲಿ ಬಿಹೇವ್ ಮಾಡುತ್ತೆ, ಏನ್ ಮಾಡ್ಬೋದು ಮಾರ್ಕೆಟ್ ಇಲ್ಲಿ ಅಂತ. ಸೊ ಹಾಗಾಗಿನೇ ನಾನು ವೇಟ್ ಮಾಡ್ತಿದ್ದೆ. ಆಕ್ಚುಲಿ ನಾನು ಯೂಶಲಿ ಬಿಗ್ ಗ್ಯಾಪ್ ಅಪ್ ದಿನ ಒಂದು ಅರ್ಧ ಗಂಟೆ 15 ನಿಮಿಷದ ಮೇಲೆ ನಾನು ಸುಮ್ಮನೆ ಕೂತ್ಬಿಟ್ಟಿರ್ತೀನಿ, ಲೆಟ್ ಮಾರ್ಕೆಟ್ ಡಿಸೈಡ್ ಮಾಡ್ಲಿ ಮಾರ್ಕೆಟ್ ಏನ್ ಮಾಡುತ್ತೆ ಅನ್ನೋದಂತ. ಬಟ್ ಇವತ್ತೊಂದು ಏನಂದ್ರೆ ಆಲ್ ಟೈಮ್ ಹೈ ಮಾರ್ಕೆಟ್ ಬ್ರೀಚ್ ಮಾಡಿದೆ. ಸೊ ಸೆಲ್ಲಿಂಗ್ ಥಿಂಗ್ಸ್ ಎಲ್ಲ ಮುಗ್ದಿದಾವೆ. ಇಮಿಡಿಯೇಟ್ ಆಗಿ ಸೆಲ್ಲರ್ಸ್ ಎಂಟ್ರಿ ಆಗ್ಲಿಕ್ಕೂ ಪ್ಲೇಸ್ ಬೇಕು ಅವ್ರಿಗೆ. ಸೆಲ್ಲರ್ಸ್ ಎಂಟ್ರಿ ಇಲ್ಲಿ ಏನ್ ಮಾಡ್ತಾರೆ, ಆಪ್ಷನ್ ಸೆಲ್ಲರ್ಸ್ ಗಳು ಲಾಜಿಕ್ ಯೂಸ್ ಮಾಡೋದೇನೋ, ಇಲ್ಲಿ ಮಾರ್ಕೆಟ್ ಸ್ವಲ್ಪ ಹೊತ್ತು ನಿಂತ್ಬಿಡುತ್ತೆ ಬಿಕಾಸ್ ಬಿಗ್ ಗ್ಯಾಪ್ ಅಪ್ ಆಗಿದೆ ಅಂತ. ಸಮ್ ಟೈಮ್ ನಿಲ್ಲುತ್ತೆ, ಸಮ್ ಟೈಮ್ ನಿಲ್ಲೋದಿಲ್ಲ, ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾನು ಪೊಸಿಷನ್ ಆಕ್ಚುಲಿ ಬಂದು ಈ ಲೆವೆಲ್ ಅಲ್ಲಿ ಇಲ್ಲೆಲ್ಲೋ ಇದ್ದಾಗಲೇ ಪೊಸಿಷನ್ ಮಾಡಿದೆ. ಆಲ್ಮೋಸ್ಟ್ ಈ ಕ್ಯಾಂಡಲ್ ಎಂಡ್ ಸ್ವಲ್ಪ ಈ ಕ್ಯಾಂಡಲ್ ಎಂಡ್ ಅಲ್ಲಿ ನಾನು ಪೊಸಿಷನ್ ಕ್ಲೋಸ್ ಮಾಡಿದೆ. ರೀಸನ್ ಇಷ್ಟೇ, ಇವತ್ತು ಎಕ್ಸ್ಪೈರಿ ಇದೆ, ಮಾರ್ಕೆಟ್ ಸ್ಪೈಕ್ ಫಾಸ್ಟ್ ಮೂವ್ಮೆಂಟ್ ಆಗ್ತವೆ. ನೀವು ಫಾಸ್ಟ್ ಮೂವ್ಮೆಂಟ್ ಅಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಕ್ಯಾಪ್ಚರ್ ಮಾಡ್ಲಿಲ್ಲ ಅಂದ್ರೆ ಅಮೌಂಟ್ ನ, ನಿಮಗೆ ಮತ್ತೆ ಅದು ಪ್ರೀಮಿಯಂ ಇಮಿಡಿಯೇಟ್ ಆಗಿ ರಿಟರ್ನ್ ಬರೋ ಚಾನ್ಸಸ್ ಕೂಡ ಇರ್ತವೆ. ಹಾಗಾಗಿನೇ ನಾನು ಬುಕ್ ಮಾಡಿದೆ. ಆಫ್ಟರ್ ದಟ್ ಈ ಕ್ಯಾಂಡಲ್ಸ್ ಗಳು ಬಂದಾಗ ನಾನು ಬುಕ್ ಮಾಡಿದ್ಕಿಂತಲೂ ಕೆಳಗಡೆಗೆ ತೋರಿಸ್ತಿದ್ದು, ದಟ್ಸ್ ಓಕೆ. ಬಟ್ ಇವಾಗ ಮಾರ್ಕೆಟ್ ನನಗೆ ಇಷ್ಟು ದೂರ ನಾನು ವೇಟ್ ಮಾಡಿದ್ರೆ 1:2 ಸಿಕ್ತಿತ್ತು, ನನಗೆ ಅತಿ ಆಸೆ ಇಲ್ಲ.
ದಿನದಲ್ಲಿ ನನ್ನ ಟಾರ್ಗೆಟ್ ರೀಚ್ ಆಯ್ತಾ? ನೆನ್ನೆ ನನ್ನ ಟಾರ್ಗೆಟ್ ರೀಚ್ ಆಗಿಲ್ಲ, ಇವತ್ತು ನಾನು ಟಾರ್ಗೆಟ್ ಇಂದ ಜಾಸ್ತಿ ಮಾಡಿದ್ದೀನಿ, ಅದನ್ನ ನೆನ್ನೆದು ಕಾಂಪನ್ಸೇಷನ್ ಮಾಡ್ಕೊಳ್ಳುತ್ತದು. ಐ ಆಮ್ ಹ್ಯಾಪಿ. ನಾನು ಇಷ್ಟು ದೂರನೂ ವೆಯ್ಟ್ ಮಾಡಬೇಕು ಅನ್ನೋದು ನಾನು ಟ್ರೇಡರ್ ಅಲ್ಲ, ಅವನು ಗ್ಯಾಮ್ಲರ್ ಅದು. ಏಕೆಂದ್ರೆ ನನಗೆ ಇಷ್ಟು ದೂರನೂ ಗೊತ್ತಿದೆ ಅಂತ ಗೊತ್ತಿಲ್ಲ ಮಾರ್ಕೆಟ್, ಬಿಕಾಸ್ ಬಿಗ್ ಗ್ಯಾಪ್ ಅಪ್ ಆಗಿದೆ ಮಾರ್ಕೆಟ್ ಅಲ್ಲಿ. ಯಾರಾದ್ರೂ ಒಬ್ರು ದೊಡ್ಡ ಅಮೌಂಟ್ ಹಾಕಿದ್ರು ಇಲ್ಲಿಂದ ಒಂದು ಫಾಸ್ಟ್ ಮೂವ್ಮೆಂಟ್, ಸ್ವಲ್ಪ ಫಾಸ್ಟ್ ಮೂವ್ಮೆಂಟ್ ಕೆಳಗಡೆ ತಗೊಂಡೋಣ, ಆಮೇಲೆ ಆರಾಮ್ಸೆ ನಾವು ಯೂಸ್ ಮಾಡ್ಬೋದು ಅಂತ. ಸೊ ದೋಸ್ ಥಿಂಗ್ಸ್ ವಿಲ್ ಹ್ಯಾಪನ್ಸ್. ಅವೆಲ್ಲದು ಕೂಡ ಆಗುತ್ತೆ ನಿಮಗೆ ಮಾರ್ಕೆಟ್ ಅಲ್ಲಿ. ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು, ನಿಮಗೆ ನಾಲೆಡ್ಜ್ ಇರಬೇಕು. ನಾಲೆಡ್ಜ್ ಇಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ನೀವು ಎಲ್ಲಿ ಏನೇ ಮಾಡಕ್ ಹೋದ್ರು, ಸೆಲ್ಲಿಂಗ್ ಮಾಡಿ ಬೈಯಿಂಗ್ ಮಾಡಿ ಏನ್ ಮಾಡಿದ್ರು ದುಡ್ಡು ಆಗೋದಿಲ್ಲ ನಿಮಗೆ. ಈಗ ಕೆಲವರು ಆಪ್ಷನ್ ಸೆಲ್ಲಿಂಗ್ ಅದು ಇದು ಅಂತ ಹೇಳ್ತಾರೆ. ನಿಮಗೆ ಇದು ಲಾಸ್ಟ್ ಸ್ವಿಂಗ್ ಇತ್ತು ಮಾರ್ಕೆಟ್ ಅಲ್ಲಿ, ಓಕೆನಾ? ಮಾರ್ಕೆಟ್ ಆಲ್ರೆಡಿ ಲಾಸ್ಟ್ ಸ್ವಿಂಗ್ ಇಂದ ಮೇಲ್ ಬ್ರೀಚ್ ಆಗಿದೆ. ನಿಮಗೆ ಟಾಪ್ ಅಲ್ಲಿ ಸೆಲ್ ಮಾಡಿದನು 0 ತನಕ ವೇಟ್ ಮಾಡಿರ್ತಾನ. ನೀವು ಟಾಪ್ ನಲ್ಲಿ ನೀವು ಸೆಲ್ಲೇ ಮಾಡಲ್ಲ. ಫಸ್ಟ್ ಆಫ್ ಆಲ್ ಟಾಪ್ ಯಾವುದು ಬಾಟಮ್ ಯಾವುದು ಮಾರ್ಕೆಟ್ ಅಲ್ಲಿ ದೊಡ್ಡವ್ರಿಗೆ ಮಾತ್ರ ಅವ್ರು ದುಡ್ಡು ಹಾಕಿದ್ಮೇಲೆ ಟಾಪ್ ಬಾಟಮ್ ಕ್ರಿಯೇಟ್ ಆಗೋದು. ಅದನ್ನ ಬಿಟ್ಟು ನಾವೆಲ್ಲ ಮಿಡಲ್ ಟ್ರೇಡ್ ಮಾಡೋರು. ಯಾರು ಮೂರ್ಖತನ ಅದು. ಈ ಮಿಡಲ್ ಎಲ್ಲಾದ್ರೂ ಟ್ರೇಡ್ ಮಾಡಿ ನಾನು 0 ಆಗೋ ತನಕ ವೇಟ್ ಮಾಡ್ತೀನಿ ಅಂದವನು, ಅವ್ನಿಗೆ ಇವತ್ತು ಅವ್ನ ಕಣ್ಣು ರೆಡ್ ಆಗಿದಾವೆ, ಅವನ ಅಕೌಂಟ್ ನೆಗೆಟಿವ್ ತೋರಿಸ್ತಿದೆ, ಅದಕ್ಕಿಂತ ಪೇನ್ ಬೇರೆ ಏನು ಬೇಕಿಲ್ಲ, ಆಯ್ತಾ? ಅದು ನಿಮಗೆ ಲಾಜಿಕ್ ಗೊತ್ತಿರಬೇಕು. ದೊಡ್ಡವ್ರು ಲಾಸ್ ಮಾಡ್ಕೊಂಡಿಲ್ಲ. ಏನಕ್ಕೆ ಅಂದ್ರೆ ದೊಡ್ಡವ್ರು ಏನು ಕ್ಲಾಸ್ ಮಾಡ್ಕೊಂಡಿಲ್ಲ ಗೊತ್ತಾ? ಮಾರ್ಕೆಟ್ ಅಲ್ಲಿ ಅವ್ರಿಗೆ ಗೊತ್ತು, ಅವರು ಎಡ್ಜ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರಿಗೆ ಅವ್ರದೇ ಅದೊಂದು ಪರ್ಸೆಂಟೇಜ್ ಇರುತ್ತೆ. ಅವರು ನಿಮ್ಗಳ ತರ 1:2 3 4 5 6 ಎಲ್ಲ ನೋಡ್ಕೊಂಡ್ ಗೊತ್ತಿರಲ್ಲ. ಅವರು ಸ್ಲೋಲಿ ಪೊಸಿಷನ್ ಕವರ್ ಮಾಡ್ಕೊಂಡು ಬಂದಿದ್ದಾರೆ ಓವರ್ ನೈಟ್. ಇವತ್ತು ಲಾಸ್ ಮಾಡ್ಕೊಂಡಿರೋರು ಯಾರು ಗೊತ್ತಾ? ಅದೇ ಥಿಂಗು, ಅದೇ ನಿಮಗೆ ಹೇಳ್ಕೊಟ್ಟಿರೋದು 2 3 4 ಕಲಿಸ್ತೀವಿ ನಾವು ಅದು ಇದು ಅಂತ. ಸ್ಮಾಲ್ ಥಿಂಗ್ ನ ಕ್ಯಾಪ್ಚರ್ ಮಾಡೋದ್ ಕಲಿರಿ. ಸ್ಮಾಲ್ ಥಿಂಗ್ಸ್ ಕಲ್ತ್ರೇನೆ ನಿಮಗೆ ಅದು ಬಿಗ್ ಥಿಂಗ್ ಆಗಿ ಕಾಣೋದು. ಅದಕ್ಕೆ ಹೇಳೋದು, ಒಂದು ಕನ್ನಡದಲ್ಲಿ ಗಾದೆ ಕೂಡ ಇದೆ, ಹನಿ ಹನಿ ಸೇರಿದ್ರೆ ಹಳ್ಳ ಅಂತ. ಸ್ಮಾಲ್ ಥಿಂಗ್ಸ್ ಇಂದ ಬಿಗ್ ಮಾಡ್ಕೊಳ್ಳಿ, ಆಮೇಲೆ ನೀವು ಬಿಗ್ ಥಿಂಗ್ಸ್ ಮಾಡೋದೇನು ದೊಡ್ಡ ಮ್ಯಾಟ್ರ್ ಅಲ್ಲ. ಸೊ ಮಾರ್ಕೆಟ್ ಅಲ್ಲಿ ಕಲೀರಿ. ದಯವಿಟ್ಟು ಕಾಲು ಟಿಪ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬಿಡಿ. ಕಾಲು ಟಿಪ್ಸ್ ಕಾನ್ಸಂಟ್ರೇಟ್ ಮಾಡಿದ್ರೆ ಅವರು ನಿಮ್ಮನ್ನ ಮಂಗಗಳು ಮಾಡ್ತಾರೆ, ನೀವು ಮಂಗ ಆಗ್ತೀರಾ. ರೀಸನ್ ಇಷ್ಟೇ, ಅವರು ನಿಫ್ಟಿಯಲ್ಲಿ ಕಾಲ್ ಟಿಪ್ಸ್ ಯಾರು ಕೊಡೋದಿಲ್ಲ, ಬ್ಯಾಂಕ್ ನಿಫ್ಟಿಯಲ್ಲಿ ಕೊಡ್ತಾರೆ. ಏನಕ್ಕೆ ಅಂದ್ರೆ 10-20 ಪಾಯಿಂಟ್ ಹಿಂದಕ್ಕೆ ಟೈಪ್ ಮಾಡಿ ಕಳ್ಸೋದು ತುಂಬಾ ಈಸಿ. ಸರ್ ನಾನು ಇಲ್ಲಿ ಕಳಿಸಿದ್ದೆ, ನೀವು ಮೇಲ್ ಹೋಗಿ ತಗೊಂಡಿದ್ದೀರಾ, ಅದಕ್ಕೆ ಲಾಸ್ ಆಗೈತೆ. ಕಡೆಗೆ ನೀವು ಮಂಗಂತರ ಹೌದಾ ನಾನೇ ಮೇಕ್ ತಗೋಣ. ಆಕ್ಚುಲಿ ಆ ಪ್ರೀಮಿಯಂ ಅಲ್ಲಿ ಬಂದಿರೋದೇ ಅಲ್ಲ. ಅವ್ನಿಗೆ ಗೊತ್ತು ಕ್ಯಾಂಡಲ್ ಲೋನ್ ಟೈಪ್ ಮಾಡಿ ಕಳ್ಸೋದು ದೊಡ್ಡ ವಿಷಯ ಅಲ್ಲ. ಇವೆಲ್ಲ ಸಿಂಪಲ್ ಲಾಜಿಕ್ಸ್ ಗಳು ಅರ್ಥ ಆಗ ಅಷ್ಟರಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇರಲ್ಲ. ಮಾರ್ಕೆಟ್ ನ ಬೈಕೊಂಡು ಮಾರ್ಕೆಟ್ ಸರಿ ಇಲ್ಲ, ಮಾರ್ಕೆಟ್ ಅಲ್ಲಿ ಕಲ್ಸೋರು ಸರಿ ಇಲ್ಲ ಅನ್ಕೊಂಡು ಆರಾಮ್ಸೆ ಹೋಗ್ಬಿಡ್ತೀರಾ. ಅಷ್ಟೇ ಆಗೋದು. ಸೊ ಮಾರ್ಕೆಟ್ ನ ಕಲ್ತ್ರೆ ನಿಮಗೆ ಇಲ್ಲಿ ಅಷ್ಟು ಕಂಫರ್ಟಬಿಲಿಟಿ ಬೇರೆ ಜಾಬ್ ಅಲ್ಲಿ ಕೂಡ ಇರೋದಿಲ್ಲ, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ಜಾಬ್ ರಿಸ್ಕ್ ಜಾಬ್ ಇರುತ್ತೆ, ಮಾರ್ಕೆಟ್ ರಿಸ್ಕ್ ಮಾರ್ಕೆಟ್ ಇರುತ್ತೆ. ಎಲ್ಲೇ ಆದ್ರೂ ಅಷ್ಟೇನೆ ನೀವು ಜಾಬ್ ಅಲ್ಲಿ ಕಲ್ತ್ರೇನೆ ಕಲಿಲಿಕ್ಕೆ ಸಾಧ್ಯ. ಇಲ್ಲಿ ಕಲ್ತ್ರು ಹಾಗೇನೆ. ಇವಾಗ ಏನ್ ಮಾಡ್ತಿದೆ ಮಾರ್ಕೆಟ್ ಅಲ್ಲಿ? ಇವಾಗ ನೋಡಿ, ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಇಲ್ಲಿ ಸೆಕೆಂಡ್ ಲೆವೆಲ್ ಆಫ್ ಬೈಯರ್ಸ್ ಎತ್ಕೊಂಡು ಹೋಗಿದ್ದಾರೆ. ಇದೊಂದೇ ನಿಮಗೆ ಮೂವ್ಮೆಂಟ್ ಆಪ್ಷನ್ ಬೈಯಿಂಗ್. ಇವಾಗ ಏನ್ ಗೊತ್ತಾ, ದಿಸ್ ಇಸ್ ದ ಪ್ಲೇಸ್ ಫಾರ್ ಆಪ್ಷನ್ ಸೆಲ್ಲರ್ಸ್. ಸ್ಟ್ರಾಡಲ್ ಮಾಡ್ತಿದ್ದಾರೆ. ಈ ಕ್ಯಾಂಡಲ್ಸ್ ಗಳು ಆಲ್ರೆಡಿ 2-3 ಕ್ಯಾಂಡಲ್ ಬರ್ತಿದಂಗೆ ಇಲ್ಲಿ ಸ್ಟ್ರಾಡಲ್ ಮಾಡಿದೆ. ಸ್ಟ್ರಾಡಲ್ ಮಾಡಿರೋದು ಏನಕ್ಕೆ? ಅವನಿಗೆ ಗೊತ್ತು ಮಾರ್ಕೆಟ್ ಬಿಗ್ ಗ್ಯಾಪ್ ಅಪ್ ಆಗಿದೆ, ಇನ್ನು ಮೇಲೆ ಹೋಗುತ್ತಾ ಚಾನ್ಸಸ್ ಇದೆ. ಮಾರ್ಕೆಟ್ ನ ಯಾರು ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಳಗಡೆ ಬೀಳುತ್ತಾ? ವೆರಿ ರೇರ್ ಚಾನ್ಸ್ ಇವತ್ತು ಕೆಳಗಡೆ ಬೀಳೋದು ಮಾರ್ಕೆಟ್. ಇಲ್ಲೇ ಎಲ್ಲರೂ ಬಂದ್ರು ಇಲ್ಲೇ ನಿಲ್ಲುತ್ತೆ. ಅದಕ್ಕೆ ಅವ್ನು ಇವಾಗ ಏನಾಗಿದೆ, ಪ್ರೀಮಿಯಮ್ಸ್ ಗಳು ಫಾಸ್ಟ್ ಮೂವ್ಮೆಂಟ್ ಆಗಿದಾವೆ. ಸೊ ಅವ್ನು ಗೊತ್ತು ಇಲ್ಲಿ 1 ಗಂಟೆ ಹೋಲ್ಡ್ ಮಾಡಿದ್ರೆ ಸಾಕು, ನಾನು ದುಡ್ಡು ಆಗ್ಬಿಡುತ್ತೆ. 2 ಸೈಡ್ ಸ್ಟ್ರಾಡಲ್ ಮಾಡಿದೀನಿ, 1 ಗಂಟೆ ಹೋಲ್ಡ್ ಮಾಡಿದ್ರೆ ಡಿ ಕೆ ನನಗೆ ದುಡ್ಡು ಆಗುತ್ತೆ. ಐ ಜಸ್ಟ್ ಕ್ಲೋಸ್ ಮೈ ಫನಿಷನ್ ವಿತಿನ್ ಒಂದು 10 ಮಾಡಿದೀನಿ, 11 or 12 ಒಳಗಡೆ ನನ್ನ ಟಾರ್ಗೆಟ್ ರೀಚ್ ಆಯ್ತು ಅಂತ ಕ್ಲೋಸ್ ಮಾಡ್ತಾನಲ್ಲ ಅವನೇ ಸ್ಮಾರ್ಟ್ ಫೆಲೋ. ಬಟ್ ನಿಮಗೆ ಏನ್ ಮಾಡ್ತಾರೆ ಗೊತ್ತಾ, ಕಲಿಸ್ಬೇಕಾರೆ ಹೇಳ್ತಾರೆ ನೋ ಯು ಶುಡ್ ವೇಟ್ ಫಾರ್ 0 ಅಂತ. ಅವನ ಅಕೌಂಟ್ ಅಲ್ಲಿ ನಿಮಗೆ ಕಲಿಸ್ತಿರ್ತಾನಲ್ಲ ಅವ್ನಿಗೆ ಹೇಳಿ, ನೀನು ನನ್ ಮುಂದೆನೆ ದೊಡ್ಡ ಅಮೌಂಟ್ ಹಾಕ್ಬಿಟ್ಟು ನೀನು ವೇಟ್ ಫಾರ್ 0 ಮಾಡಿ ತೋರ್ಸಪ್ಪ ಅಂತ. ಯಾವನ್ಗೂ ಮಾಡಕ್ ಆಗಲ್ಲ ಅದನ್ನೆಲ್ಲ ಹೇಳ್ಕೊಡಲ್ಲ. ನಿಮ್ಗೆ ಕಲ್ಸೋರು ನಿಮಗೆ ಲೈಕ್ ಹೇಳೋ ಸ್ಟೋರಿಗಳು ಪ್ರಾಕ್ಟಿಕಾಲಿಟಿಗೆ ತುಂಬಾ ದೂರ ಇರ್ತವೆ. ಅದಕ್ಕೆ ಹೇಳೋದು ಥಿಯರಿ ಇಸ್ ಆಲ್ವೇಸ್ ಥಿಯರಿ, ಪ್ರಾಕ್ಟಿಕಲ್ ಇಸ್ ಆಲ್ವೇಸ್ ಪ್ರಾಕ್ಟಿಕಲ್. ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಕತೆನ ಹೇಳೋದು ತುಂಬಾ ಈಸಿ, ಅದನ್ನ ಪ್ರಾಕ್ಟಿಕಲಿ ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಎರಡನ್ನೂ ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಇವತ್ತಿಂದು ಇವಾಗ ಆಲ್ರೆಡಿ ಬಿಗ್ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಮೂವ್ ಆಗಿರೋದ್ರಿಂದ ಮೋಸ್ಟ್ ಪ್ರಾಬಬಿಲಿಟಿ ಇನ್ನೊಂದು 1 or 2 hours ಮಾರ್ಕೆಟ್ ವಿಲ್ ಬಿ ಇನ್ ಸೈಡ್ ವೇಸ್, ಬಿಕಾಸ್ ಈಸ್ ದ ಸೆಕೆಂಡ್ ಲೆವೆಲ್ ಆಫ್ ಬಯರ್, ಈಸ್ ದ ಲಾಸ್ಟ್ ಸೆಲ್ಲರ್. ಮಾರ್ಕೆಟ್ ಕ್ಯಾನ್ ಗೋ ಸ್ಪೈಕ್ ಮಾಡ್ಬೋದು, ಇಲ್ಲ ಸ್ವಲ್ಪ ಹೊತ್ತು ಕೆಳಗಡೆ ಬಂದು ಮೇಲಕ್ಕೆ ಸ್ಪೈಕ್ ಮಾಡ್ಬೋದು. ಮಾರ್ಕೆಟ್ ಜಿಗ್ಜಾಗ್ ಆಗುತ್ತೆ, ಬಿಕಾಸ್ ನಮ್ಮ ಹತ್ರ ಆಲ್ರೆಡಿ 200 ಪಾಯಿಂಟ್ ಮೂವ್ ಆಗಿದೆ, ನಮ್ಮ ಕೈಯಲ್ಲಿ 200 ಪಾಯಿಂಟ್ ಸಿಕ್ಕಿಲ್ಲ. ಸೊ ಹಾಗಾಗಿ ಇಲ್ಲಿ ನೀವು ಟ್ರೇಡ್ ಮಾಡ್ಬೇಕಾದ್ರೆ ಸ್ವಲ್ಪ ಟ್ರಿಕಿ ಆಗಿ ಟ್ರೇಡ್ ಮಾಡಿ. ನಿಮ್ಗೆ ಏನಾದ್ರು ಪ್ರಾಫಿಟ್ ಆಗಿತ್ತಾ, ಕ್ಲೋಸ್ ಫಾರ್ ದ ಡೇ, ಬೆಸ್ಟ್ ಡೇ ಸಿಗ್ತವೆ, ಬೆಸ್ಟ್ ಡೇಗಳಿಗೆ ವೆಯ್ಟ್ ಮಾಡಿ. ಇವತ್ತೇನೆ ನಿಮಗೆ ಎಲ್ಲದನ್ನು ನೀವು ಕಳ್ಕೊಂಡಿರೋದನ್ನ ಇವತ್ತೇ ಅರ್ನ್ ಮಾಡಬೇಕು ಅನ್ನೋದು ತಪ್ಪು. ಅದನ್ನ ಬಿಟ್ಟು ಟ್ರೇಡ್ ಮಾಡಿ. ಬಟ್ ಇವಾಗಿಂದ ನಾನು ಮಾರ್ಕೆಟ್ ಬಗ್ಗೆ ನಿಮಗೆ ಲಾಜಿಕ್ ಹೇಳೋದವ್ರೆ, ಈಸ್ ದ ಲಾಸ್ಟ್ ಸೆಲ್ಲರ್, ಲಾಸ್ಟ್ ಬಯರ್. ಬಟ್ ಲಾಸ್ಟ್ ಸೆಲ್ಲರ್ಗೂ ಇನ್ನ ಹೋಪ್ ಇಲ್ಲ. ಇಟ್ ಇಸ್ ಕೈಂಡ್ ಆಫ್ ರಿಟ್ರೇಸ್ಮೆಂಟ್ ಓನ್ಲಿ. ಅವನು ರಿಟ್ರೇಸ್ಮೆಂಟ್ ಲೆಕ್ಕದಲ್ಲಿ ಆಪ್ಷನ್ ಸೆಲ್ ಮಾಡಿದವನಿಗೆ ಆಲ್ರೆಡಿ ಪ್ರೀಮಿಯಂ ಡಿಕೆಗಳು ಸ್ಟಾರ್ಟ್ ಆಗಿರುತ್ತೆ, ಬಿಕಾಸ್ ಫಾಸ್ಟ್ ಪ್ರೀಮಿಯಂ ಮೂವ್ಮೆಂಟ್ ಆಗಿರೋದ್ರಿಂದ 1 ಗಂಟೆ ನಿಂತರೂ ಸಾಕು ಪ್ರೀಮಿಯಮ್ಸ್ಗಳು 10-20 ಪಾಯಿಂಟ್ ಕೆಳಗಡೆ ಬರ್ತಾ ಇರ್ತವೆ.
ನಿಮಗೆ ಬೈಯಿಂಗ್ ಮಾಡ್ಬೇಕಾ ಸ್ವಲ್ಪ ವೇಟ್ ಮಾಡಿ. ಈ ಲೆವೆಲ್ ತನಕ ಬಂತ ಆರಾಮ್ಸೆ ಒಂದು ಬೌನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಬೈಯಿಂಗ್ ಸೈಡ್. ಅದನ್ನ ಬಿಟ್ಟು ಇನ್ನೂ ಕೆಳಗಡೆ ಬಂದ್ರು ಬೌನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತಿನ ಮಾರ್ಕೆಟ್ ಹೇಗಿದೆ ಅಂದ್ರೆ ಬೈ ಆನ್ ಡಿಪ್. ಡೋಂಟ್ ಗೋ ಫಾರ್ ಸೆಲ್ಲಿಂಗ್. ಆಪ್ಷನ್ ಬೈಯರ್ ದಯವಿಟ್ಟು ಸೆಲ್ಲಿಂಗ್ ಹೋಗ್ಬೇಡಿ, ನಿಮಗೆ ಪ್ರೀಮಿಯಂ ಇನ್ಕ್ರೀಸ್ ಆಗೋದಿಲ್ಲ ಸೆಲ್ಲಿಂಗ್ ಸೈಡ್ ಇವತ್ತು. ಸೊ ಇಷ್ಟನ್ನ ಟ್ರಿಕ್ಸ್ ನಾನು ನಿಮಗೆ ಹೇಳಿದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.